ಆಸರೌನಿ ಪುಷ್ಕರಣಿ ವಿವಾದ. ಹುಬ್ಬಳ್ಳಿಯಲ್ಲಿಂದು ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ತಾರಕಕ್ಕೇರಿದೆ ಆಸರೌನಿ ಪುಷ್ಕರಣಿ ವಿವಾದ. ಹುಬ್ಬಳ್ಳಿಯಲ್ಲಿಂದು ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇರುವಂತದ್ದು. ಭವಾನಿ ಶಂಕರ ದೇವಸ್ಥಾನದ ಬಳಿ ರಸ್ತೆ ನಿರ್ಮಾಣಕ್ಕೆ ವಿರೋಧಕ್ಕೆ ಸಂಬಂಧಿಸಿದಂತೆ ದೇವಸ್ಥಾನದ ಜಾಗದಲ್ಲಿ ಅನಧಿಕೃತ ರಸ್ತೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿದೆ. ಇನ್ನು ರಸ್ತೆ ನಿರ್ಮಾಣ ಮಾಡಲು ಬಿಡಲ್ಲ ಅಂತ ಹಿಂದೂ ಸಂಘಟನೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ರಸ್ತೆ ಕೀಳಲು ಬಿಡಲ್ಲ ಅಂತಿರೋ ಮುಸ್ಲಿಂ ಸಂಘಟನೆಗಳು. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿರುವಂಥದ್ದು. ಹುಬ್ಬಳ್ಳಿಯಲ್ಲಿಂದು ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಭವಾನಿ ಶಂಕರ ದೇವಸ್ಥಾನದ ಬಳಿ ರಸ್ತೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿರುವ ಕಾರಣಕ್ಕೆ ದೇವಸ್ಥಾನ ಜಾಗದಲ್ಲಿ ಅನಧಿಕೃತ ರಸ್ತೆ ನಿರ್ಮಾಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆಯನ್ನ ಕೀಳಲು ಬಿಡಲ್ಲ ಅಂತಿದ್ದಾರೆ ಮುಸ್ಲಿಂ ಸಂಘಟನೆಗಳು. ಈ ವಿಚಾರಕ್ಕೆ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಭವಾನಿ ಶಂಕರ ದೇವಸ್ಥಾನದ ಬಳಿ ಈ ಪ್ರತಿಭಟನೆ ನಡೀತಾ ಇರುವ ರಸ್ತೆ ನಿರ್ಮಾಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ದೇವಸ್ಥಾನದ ಜಾಗದಲ್ಲಿ ಅನಧಿಕೃತ ರಸ್ತೆ ನಿರ್ಮಾಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿರುವಂಥದ್ದು. ರಸ್ತೆ ನಿರ್ಮಾಣ ಮಾಡೋದಕ್ಕೆ ಬಿಡಲ್ಲ ಅಂತ ಹಿಂದೂ ಸಂಘಟನೆ, ಇನ್ನು ರಸ್ತೆ ಕೀಳಲು ಬಿಡಲ್ಲ ಅಂತಿರೋ ಮುಸ್ಲಿಂ ಸಂಘಟನೆ. ಈಗ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಹೊರಡಿರುವಂಥದ್ದು. ಹುಬ್ಬಳ್ಳಿಯ ಆಸರೌನಿ ಪುಷ್ಕರಣಿ ವಿವಾದ ಇದೆ. ಹುಬ್ಬಳ್ಳಿಯಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಬ್ರೇಕಿಂಗ್ಗಳು ಸಿಗ್ತಾ ಇರುವಂತದ್ದು. ಹುಬ್ಬಳ್ಳಿಯಲ್ಲಿ ಭುಗಿಲೆದ್ದ ಪುಷ್ಕರಣಿ ಜಾಗ ವಿವಾದ. ಹುಬ್ಬಳ್ಳಿಯಲ್ಲಿಂದು ಬೃಹತ್ ಪ್ರತಿಭಟನೆಗೆ ಕರೆ. ಪ್ರತಿಭಟನೆಗೆ ಕರೆ ಕೊಟ್ಟ ಹಿಂದೂ ಪರ ಸಂಘಟನೆ. ಮುಂಜಾಗ್ರತಾ ಕ್ರಮವಾಗಿ 1500 ಪೊಲೀಸರ ಭದ್ರತೆ. ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ. ಹಳೆ ಹುಬ್ಬಳ್ಳಿಯ ಆಸರವೋಣಿಯ ಪುಷ್ಕರಣಿ ಬಳಿ ಭದ್ರತೆ. ಹುಬ್ಬಳ್ಳಿಯಲ್ಲಿ ಭುಗಿಲೆದ್ದ ಪುಷ್ಕರಣಿ ಜಾಗ ವಿವಾದ. ಹುಬ್ಬಳ್ಳಿಯಲ್ಲಿಂದು ಬೃಹತ್ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಹಿಂದೂ ಪರ ಸಂಘಟನೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ 1500 ಪೊಲೀಸರ ಭದ್ರತೆಗೆ ಮಾಡಿಕೊಂಡಿರುವಂಥದ್ದು. ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೆ ತರಲಾಗಿದೆ. ಇನ್ನು ಹಳೆ ಹುಬ್ಬಳ್ಳಿಯ ಆಸರವೋಣಿಯ ಪುಷ್ಕರಣಿ ಬಳಿ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಪುಷ್ಕರಣಿ ಜಾಗ ವಿಚಾರದ ಸಂಬಂಧಕ್ಕೆ ಹುಬ್ಬಳ್ಳಿಯಲ್ಲಿಂದು ಬೃಹತ್ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಹಿಂದೂ ಪರ ಸಂಘಟನೆ. ಮುಂಜಾಗ್ರತಾ ಕ್ರಮವಾಗಿ 1500 ಪೊಲೀಸರು ಭದ್ರತೆಯನ್ನ ಕಾಪಾಡಿಕೊಳ್ಳಲು 1500 ಪೊಲೀಸರ ಅರೇಂಜ್ ಮಾಡಿರುವಂತದ್ದು. ಅಲ್ಲಿ ಇನ್ನು ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಹಳೆ ಹುಬ್ಬಳ್ಳಿಯ ಆಸರವೋಣಿಯ ಪುಷ್ಕರಣಿ ಬಳಿ ಭದ್ರತೆಯನ್ನ ಮಾಡ್ತಾ ಇರುವಂತದ್ದು. ನಮ್ಮೆಲ್ಲ ಹಿಂದೂ ಬಾಂಧವರು, ದೇವಸ್ಥಾನದ ಭಕ್ತರು ಮತ್ತು ಬೇರೆ ಬೇರೆ ಪಾರ್ಟಿಯ ಎಲ್ಲ ಪ್ರಮುಖರು ಚನ್ನಪೇಟೆ ಮುಖ್ಯ ರಸ್ತೆಯಲ್ಲಿ ಸೇರಿ ನಾವು ಕರೆ ಕೊಟ್ಟ ಹಾಗೆ ಕಾರ್ಪೊರೇಷನ್ ಅವರು ನಿರ್ಮಾಣ ಮಾಡಿರುವಂತಹ ಅಕ್ರಮ ರಸ್ತೆಯನ್ನು ತೆಗೆದುಹಾಕುವಂಥ ಕಾರ್ಯವನ್ನು ನಾವು ಮಾಡ್ತೀವಿ.
ಯಾವುದೇ ದಬ್ಬಾಳಿಕೆ, ಅಂಜಿಕೆ, ಹೆದರಿಕೆಗೆ ನಾವು ಹೆದರಂಗಿಲ್ಲ. ಹಿಂದೂ ಸಮಾಜ ಗಟ್ಟಿಯಾಗಿ ಈ ಕೆಲಸವನ್ನು ಮಾಡ್ತದೆ. ನಮ್ಗೆ ಇನ್ನೂ ಗಮನಕ್ಕೆ ಬಂದಿಲ್ಲ. 144 ಅಥವಾ ಪ್ರೊಹಿಬಿಟ್ರಿ ಏನೋ ಮೇಜರ್ಸ್ ಮಾಡಿದರೆ ಎಲ್ಲವೂ ಸಂಬಂಧಿತ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿ ನಾವು ಮುಂದಿನ ಕ್ರಮವನ್ನು ತಗೋತೀವಿ. ಬಟ್ ನಮ್ಮ ನಿಲುವು ಅಚಲ, ನಾವು ಅದನ್ನು ರಸ್ತೆಯನ್ನು ತೆಗಿತೀವಿ. ಇದರಲ್ಲಿ ಶ್ರೀರಾಮ ಸೇನೆ, ವಿಶ್ವ ಹಿಂದೂ ಪರಿಷತ್ತು, ಭಾರತೀಯ ಜನತಾ ಪಾರ್ಟಿ ಎಲ್ಲ ಪ್ರಮುಖ ಸಂಘಟನೆಗಳು ಸೇರಿ ಈ ಚಟುವಟಿಕೆಯನ್ನು ಮಾಡ್ತಾ ಇದ್ದೇವೆ. ಇದು ಯಾವ ವ್ಯಕ್ತಿಯ, ಯಾವ ಸಮಾಜದ ವಿರುದ್ಧ ಅಲ್ಲ, ಮುಸ್ಲಿಂ ಸಮಾಜದ ವಿರುದ್ಧ ಇದಲ್ಲ. ಇದು ಭವಾನಿ ಶಂಕರ ದೇವಸ್ಥಾನದ್ದು 1400 ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಎಲ್ಲ ಕಡೆ ಡಾಕ್ಯುಮೆಂಟ್ನಲ್ಲಿದೆ. ಬಾಂಬೆ ಗೆಜಿಟೇರ್ನಲ್ಲಿ ಮೆನ್ಷನ್ ಮಾಡಿದರೆ, ಆ ಬಾಂಬೆ ಗೆಜಿಟೇರ್ನ ಪ್ರಕಾರ 1400 ವರ್ಷಗಳ ಹಿಂದೆ ದೇವಸ್ಥಾನದ ಎದುರುಗಡೆ ಒಂದು ಪಾಂಡ್ ಇತ್ತು, ಅಲ್ಲೊಂದು ಪುಷ್ಕರಣಿ ಇತ್ತು ಅಂತ ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ. ಆ ಪುಷ್ಕರಣಿ ಇದಕ್ಕೆ ಸಂಬಂಧಪಟ್ಟದ್ದು ಹೌದು ಅನ್ನೋದನ್ನು ಪುರಾತತ್ವ ಇಲಾಖೆಯವರು ಮಾಡಬೇಕಾಗಿತ್ತು. ಅದನ್ನು ನಾವು ಕಳೆದ ಸುಮಾರು 40 ವರ್ಷಗಳಿಂದ ಆಗ್ರಹ ಮಾಡ್ಕೊತ ಬಂದೀವಿ. ಅಲ್ಲಿ ಪುಷ್ಕರಣಿ ಇದೆ, ಅದನ್ನು ತೆಗೆದು ಚೆಕ್ ಮಾಡಿರಿ ಅಂತ ಅವ್ರು ಇನ್ನೂ ಮಾಡಿಲ್ಲ. ಇವತ್ತು ಹಿಂದೂ ಸಮಾಜ ಗಟ್ಟಿಯಾಗಿದೆ, ಒಂದು ಧ್ವನಿಯಾಗಿ ನಿಂತು, ಒಟ್ಟಾಗಿ ನಿಂತು ಅದನ್ನು ತೆಗೆಸೋಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಭವಾನಿ ಶಂಕರ ದೇವಸ್ಥಾನ ಮತ್ತು ಆಸಾರುಣಿ ಮಸೀದಿ ಎದುರು ಭಾಗದಲ್ಲಿ ಒಂದು ರಸ್ತೆ ಕಾಮಗಾರಿ ನಡೆದಿತ್ತು. ಆ ಕಾಮಗಾರಿಯನ್ನು ಭವಾನಿ ಶಂಕರ ದೇವಸ್ಥಾನ ಮಂಡಳಿಯವರು ಮತ್ತು ಕೆಲ ಹಿಂದೂಪರ ಸಂಘಟನೆಯವರು ಹಾಗೂ ಅಲ್ಲಿ ಸ್ಥಳೀಯ ಹಿಂದೂ ಸಮುದಾಯಕ್ಕೆ ಸೇರಿದಂಥವರು ವಿರೋಧವನ್ನು ವ್ಯಕ್ತಪಡಿಸಿದರು. ಅದರ ಹಿನ್ನೆಲೆಯಲ್ಲಿ ಕಾರ್ಪೊರೇಷನ್ ಕಮಿಷನರ್ ಅವ್ರ ಜೊತೆ ಒಂದು ಸಭೆಯನ್ನು ಮಾಡಿದರು. ಆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದರು. ಮುಂದುವರೆದು ನಾಳೆ ಅಂದರೆ 22ನೇ ತಾರೀಕು, ಈ ಹಿಂದೆ 3-4 ದಿನಗಳ ಹಿಂದೆ ಪ್ರೆಸ್ ಮೀಟ್ ಮಾಡಿ 22ನೇ ತಾರೀಕು ನಾವು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಆ ಸ್ಥಳಕ್ಕೆ ರೀಚ್ ಆಗ್ತೀವಿ. ಮತ್ತು ನಮ್ಮದು ಡಿಮ್ಯಾಂಡ್ ಏನಿದೆ, ರಸ್ತೆ ತೆರವಾಗುವವರೆಗೂ ಅಲ್ಲಿಂದ ನಾವು ಎದ್ದೇಳೋದಿಲ್ಲ ಅಂತಂದು ಪ್ರೆಸ್ ಮೀಟ್ ಮಾಡಿ ತಿಳಿಸಿದರು. ಅದರ ಹಿನ್ನೆಲೆಯಲ್ಲಿ ನಾವು ಗುಪ್ತ ಮಾಹಿತಿ ಸಂಗ್ರಹಿಸಲಾಗಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಇರೋದರಿಂದ, ಅದ್ರ ಜೊತೆಗೆ ಅಲ್ಲಿ ಸ್ಥಳೀಯವಾಗಿ ರಸ್ತೆ ಕಾಮಗಾರಿ ವಿರೋಧ ಮಾಡೋವಂಥವ್ರಿಗೆ ಅವ್ರನ್ನ ವಿರೋಧಿಸಿ ಅಲ್ಲಿ ಸ್ಥಳೀಯವಾಗಿ ಕೂಡ ಒಂದು ಜನ ಸೇರುವ ಸಾಧ್ಯತೆ ಇರೋದರ ಹಿನ್ನೆಲೆಯಲ್ಲಿ ಕಾರ್ಪೊರೇಷನ್ ಕಮಿಷನರ್ ಅವರು ನಮಗೆ ರಿಕ್ವೆಸಿಷನ್ ಕೊಟ್ಟಿದ್ದಾರೆ. ಇದು ರಸ್ತೆ ಏನಿದೆ, ಇದು ಸರ್ಕಾರಿ ಹಣದಲ್ಲಿ ಮಾಡಿರುವಂಥ ರಸ್ತೆ, ಇದನ್ನು ಯಾರೂ ಡೆಸ್ಟ್ರಾಯ್ ಮಾಡದಂತೆ ಅಥವಾ ಡಿಸ್ಟ್ರಕ್ಷನ್ ಮಾಡಿ